ಇವನ್ನೆಲ್ಲ ಟ್ರಾಫಿಕ್ ಜಾಮ್ ಅಂತ ಹೇಳ್ಕೊಂಡು ತಿರ್ಗಾಡ್ಬಿಟ್ರೆ ನಮ್ಮ ಬೆಂಗಳೂರಿಂದು ರೆಪ್ಯುಟೇಷನು ಮಾನ ಮರ್ಯಾದೆ ಎಲ್ಲ ಏನಾಗಬೇಡ. ಹೋಟೆಲಲ್ಲಿ ಅಕ್ಕೋರ್ ಫುಲ್ಲು ಬೌಲಿಂಗ್ ಮಾಡು, ನಾನು ಫುಲ್ಲು ಬ್ಯಾಟಿಂಗ್ ಮಾಡು, ಹಾಕ್ಸಿದ್ದು ರುಬ್ಬಿದ್ದು ಝೀರೋ ಸಿವಿಕ್ ಸೆನ್ಸ್ಗಳು ಈ ಎಮ್ಮೆಗಳಿಗೆಲ್ಲ. ಇದನ್ನು ಫಸ್ಟ್ ಟೈಮ್ ನಾನು ನೋಡಿದಾಗ ಮದುವೆ ಚಿತ್ರ ಅಂದ್ಕೊಂಡೆ. ಫುಲ್ ಸ್ವೀಟ್ ಆಗಿದೆ. ಸೊ 1 kg ಫಿಕ್ಸ್. ಇಂಡಿಯಾದ 60-70% ಅಷ್ಟು ಎ ಸಿ ಕೂಲರ್ಗಳೆಲ್ಲನೂ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಇವಾಗ ನಾನು ಇರೋದು ಬುಧನಾಮ್ ಟೋಲ್ ಪ್ಲಾಜಾದು ರೆಸ್ಟ್ ಏರಿಯಾದಲ್ಲಿ. ಈ ಟೋಲ್ ಪ್ಲಾಜಾ ನಾಯ್ಡುಪೇಟೆಯಿಂದ ನೆಲ್ಲೂರಿಗೆ ಹೋಗ್ಬೇಕಾದ್ರೆ ಮೊದಲನೇ ಟೋಲ್ ಪ್ಲಾಜಾ. ಈ ರೆಸ್ಟ್ ಏರಿಯಾದಲ್ಲಿ ಫೆಸಿಲಿಟಿ ಇದೆ, ಸ್ನಾನ ಮಾಡೋಕ್ಕಾಗಲಿ, ಬಟ್ಟೆ ಒಗೆಯೋಕ್ಕಾಗಲಿ, ವಾಶ್ರೂಮ್ದು ಎಲ್ಲ. ಲಾರಿ ಡ್ರೈವರ್ಸ್ಗಳಿಗೆ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ. ಅಫ್ಕೋರ್ಸ್ ಫೆಸಿಲಿಟಿ ಅಂದರೆ ಪೇ ಮಾಡಬೇಕು. ಒಂದು 10-20 ಪೇ ಮಾಡಿದ್ರು ವರ್ತಿದೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮ್ಮ ಗಾಡಿ ಇಲ್ಲೇ ಇದೆ. ನಾನು ಚೆನ್ನೈಗೆ ಬಂದು ಹೈದ್ರಾಬಾದ್ಗೆ ಹೋಗಿ ರಿಟರ್ನ್ ಇವಾಗ ಚೆನ್ನೈಗೆ ಹೋಗ್ತಾ ಇರೋದು. ಅನ್ಲೋಡಿಂಗ್ ಪಾಯಿಂಟು ಒಂಗಲಲ್ಲೇ ಅನ್ಲೋಡ್ ಆಯಿತು ಹೈದ್ರಾಬಾದಿಂದ. ಇವಾಗ ಗಾಡಿ ಎಂಟಿ ಇದೆ. ಸೊ ಈಗ ಚೆನ್ನೈಗೆ ಹೋಗಿ ಲೋಡ್ ಮಾಡ್ಕೊಂಡು ಹೈದ್ರಾಬಾದ್ ಕಡೆಗೆ ಹೋಗಬೇಕು. ಸೊ ಈಗ ಹೋಗೋಣ ಬನ್ನಿ. ಈ ವಾರದಲ್ಲಿ ನಾನು ನಿಮಗೆ ನನ್ನ ರೆಗ್ಯುಲರ್ ರೂಟ್ನ ತೋರಿಸ್ತೀನಿ, ಚೆನ್ನೈ ಟು ಹೈದ್ರಾಬಾದ್. ಸೊ ಹೋಗೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇದು ತಮಿಳ್ನಾಡು ಮತ್ತು ಆಂಧ್ರ ಬಾರ್ಡ್ರು. ಅಲ್ಲಿ ಅಷ್ಟು ಲೇನ್ ಇದ್ರೂ ಇದು ಒಂದೇ ಒಂದು ಮಾತ್ರ ಓಪನ್ ಮಾಡಿಕೊಂಡವ್ರೆ. ಹೋಗ್ಬೇಕಾದ್ರೆ ಟ್ರಾಫಿಕ್ ಆಗುತ್ತೆ. ನೋಡಿ ನನ್ನ ಹಿಂದೆ ಎಷ್ಟು ಗಾಡಿ ನಿಂತಿದ್ದಾವೆ. ಅಲ್ಲಿಂದ ಬಂದು ಅಷ್ಟೇ ಯಾರೋ ವೀರಪ್ಪಂದು ಫೋಟೋನ ಸ್ಟೇಜ್ ಮೇಲೆ ಹಾಕಿಟ್ಟಿದ್ದಾನೆ. ವೀರಪ್ಪನ ಥರ ಕಾಣ್ತಿದ್ದಾನೆ. ಅಷ್ಟು ಬೇರೆ ಯಾರು ನಿಂತ್ಬೋದಿಲ್ಲ. ಸೊ ಗಾಯ್ಸ್, ಇವಾಗ ನೋಡ್ಬೋದು ನಾನು ಚೆನ್ನೈ ಔಟ್ರಲ್ಲಿದ್ದೀನಿ. ಸೊ ನಾನು ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಅಲ್ಲೇ ಹೋಗಿ POD ಕೊಟ್ಟೆ. ಒಂಚೂರು ಅರ್ಜೆಂಟಲ್ಲೇ ಲೋಡ್ನು ಕನ್ಫರ್ಮ್ ಮಾಡ್ಕೊಂಡು ಬಂದ್ಬಿಟ್ಟೆ. ಸೊ ನಮ್ಮ ರೆಗ್ಯುಲರ್ ರೂಟು ಹೈದ್ರಾಬಾದ್ ಕಡೆ ಸಿಗಲಿಲ್ಲ. ಬಟ್ ಹೈದ್ರಾಬಾದ್ಗೆ ವರಂಗಲ್ ಮುಖಾಂತರ ಹೋಗೋದು ಇತ್ತು. ಸೊ ಇದು ಲೋಡ್ ಯಾವುದಪ್ಪ ಅಂದರೆ ವರಂಗಲ್ 1 ಪಾಯಿಂಟು ಮತ್ತು ಹೈದ್ರಾಬಾದ್ ಸಿಟಿ ಒಳಗಡೆ 2 ಪಾಯಿಂಟ್ ಇರೋದಿತ್ತು. ಸೊ ಇವಾಗ ಅದನ್ನೇ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಯಾವ ವರಂಗಲ್ಲಪ್ಪ ಅಂತ ಅಂದರೆ ನಿಮ್ಮ ವರಂಗಲ್ನ ಕಾಕತೀಯರು ಅಂತ ಕೇಳಿರ್ತೀರಲ್ಲ ಹಿಸ್ಟ್ರಿ ಬುಕ್ ಓದಬೇಕಾದ್ರೆ. ಸೊ ಅದೇ ವರಂಗಲ್. ಸೊ ತೆಲಂಗಾಣದ ನಾರ್ತ್ ಈಸ್ಟ್ ಸೈಡಲ್ಲಿದೆ. ಸೊ ಆನ್ ದಿ ವೇ ವರಂಗಲ್ಗೆ ಹೋಗಿ ನೆಕ್ಸ್ಟ್ 2 ಪಾಯಿಂಟ್ ಹೈದ್ರಾಬಾದಲ್ಲಿ ಡೆಲಿವರಿ ಮಾಡೋದಿದೆ. ಸೊ ಇವರು ಒನ್ ಆಫ್ ದಿ ರೆಗ್ಯುಲರ್ ಕಸ್ಟಮರು ನಾನು ಹೋಗೋದು. ಸೊ ಇವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ, ಇವರೇ ನಮ್ಮ ಪಾರ್ಟಿ ಹುಂಡೈ ಮೊಬಿಸ್ ಅಂತ. ಹುಂಡೈ ಅವ್ರದ್ದೇನೆ ಕಾರಿಂದು ಸ್ಪೇರ್ ಪಾರ್ಟ್ಸು ಸಪ್ಲೈ ಮಾಡೋ ಕಂಪನಿ. ತುಂಬ ದೊಡ್ಡ ಕಂಪ್ನಿ. ಇಲ್ಲೆಲ್ಲ ಶೂ ಹಾಕೊಂಡೇ ಇರಬೇಕು. ತುಂಬ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ ಕಂಪ್ನಿ ಒಳಗಡೆ ಎಲ್ಲ. ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸಿ ಎಂಟ್ರಿ ಪಾಸ್ ತಗೊಂಡು ಸೀದಾ ನಮ್ಮ ಗಾಡಿ ಹತ್ರನೇ ಬಂದೆ. ಇಲ್ಲೇನು ವೆಯ್ಟ್ ಮಾಡೋಂಗೇನಿಲ್ಲ, ಇಮಿಡಿಯೇಟಾಗಿ ಒಳಗಡೆ ಹೋಗ್ಬೋದು. ಸೊ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ನಾನು ಹೋಗಿ ನಮ್ಮ ಗಾಡಿನ ಅಲ್ಲಿ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಎಂಟ್ರಿ ಸ್ಲಿಪ್ ಕೊಟ್ಬಿಟ್ಟು ನಮ್ಮ ಡ್ರೈವರ್ಗಳ ಅನ್ಅಫಿಷಿಯಲ್ ರೆಸ್ಟ್ ಏರಿಯಾದಲ್ಲಿ ಬಂದು ಕುತ್ಕೊಂಡೆ. ಫುಲ್ಲು ಬಿಸಿಲೊಡಿತಾ ಇದಕ್ಕೆ ಬೇಜಾನ್ ಗಾಡಿಗಳೆಲ್ಲ ಇನ್ನೂ ಇದ್ವು. ಡೈಲಿ ಇಲ್ಲಿಂದ 100 ಗಾಡಿಗಳು ಲೋಡ್ ಆಗಿ ಹೋಗ್ತವೆ ಆಲ್ ಓವರ್ ಇಂಡಿಯಾ. ಹುಂಡೈ ಕಾರಿಂದು ಸ್ಪೇರ್ ಪಾರ್ಟ್ಸ್ಗಳು ಇಲ್ಲಿಂದನೇ ಸಪ್ಲೈ ಆಗೋದು. 3 ಗಂಟೆ ತನಕ ವೆಯ್ಟ್ ಮಾಡಿಸಿ 3 ಗಂಟೆ ಆದಮೇಲೆ ಫೋನ್ ಮಾಡಿ ಡಾಕಿಗೆ ಹಾಕ್ಸ್ಕೊಂಡು ಲೋಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಲೋಡಿಂಗ್ ಶುರುವಾಗಿದ ತಕ್ಷಣ ಅದ್ರ ಜೊತೆನೇ ಮಳೆನೂ ಶುರುವಾಯಿತು. ಸೊ ಆಮೇಲೆ 6 ಗಂಟೆ ಟೈಮಲ್ಲಿ ಲೋಡೆಲ್ಲ ಮುಗಿದಾದ್ಮೇಲೂ ಮಳೆ ಮುಗಿಲಿಲ್ಲ. ಸೊ ಅದಕ್ಕೇ ಮಳೆಲೇನೇ ಶೀಲೆಲ್ಲ ಹಾಕ್ಸ್ಬಿಟ್ಟು ಗಾಡಿನ ಸೈಡ್ಗೆ ಹಾಕ್ಸ್ಕೊಂಡ್ರೆ ಮಳೆ ನಿಂತಾಯಿತು. ಮಳೆ ನಿಂತಾದ್ಮೇಲೆ ಬೀಸೋ ಕೂಲ್ ಗಾಳಿಗೆ ಬಿಲ್ ಬರೋದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಏನಾಯ್ತು ಅಂದರೆ ಎಲ್ಲ ಅಂದ್ಕೊಂಡಿದ್ದ ಪ್ಲ್ಯಾನು ವಾಪಸ್ ಉಲ್ಟಾ ಹೊಡಿತು. ಉಲ್ಟಾ ಹೊಡೆದಿದ್ದು ಸೀದಾ ಆಯಿತು. ವರಂಗಲ್ದು ಟ್ರಿಪ್ ಕ್ಯಾನ್ಸಲ್ ಆಗಿ 3 ಪಾಯಿಂಟನ್ನು ಹೈದ್ರಾಬಾದ್ ಅನ್ಲೋಡಿಗೆ ಬಂತು. ಸೊ ಇದು ನನ್ನ ರೆಗ್ಯುಲರ್ 3 ಪಾಯಿಂಟು ಸಿಟಿ ಒಳಗಡೆ ಬಂತು. ಸೊ ಇವಾಗ ಬಿಲ್ಲೆಲ್ಲ ಬಂದಿದೆ. ಸೊ ಇವಾಗ ಟೈಮ್ ನೋಡಿದ್ರೆ 7 ಗಂಟೆ ಆಗಿದೆ. ಇವತ್ತು ದಿನ ಪೂರ್ತಿ ಬರೀ ಲೋಡ್ ಮಾಡಿಸಿದ್ದೇ ಆಗೋಯ್ತು. ಕಂಪ್ನಿ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಗಾಡಿದು ಡಾಕ್ಯುಮೆಂಟ್ಸು ಎಲ್ಲ ಕೊಟ್ಬಿಟ್ಟು ಗಾಡಿನ ಔಟ್ ಮಾಡಿಸ್ಕೊಂಡೆ. ಗಾಡಿನ ಕಂಪ್ನಿಯಿಂದ ಈಚೆಗೆ ತಗೊಂಬಂದು NH16 ಕಡೆಗೆ ಹೊರಟೆ. ನೈಟು ಒಂದು ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಇತ್ತು. ಆದರೆ ನನಗಂತ ಏನು ಅರ್ಜೆಂಟ್ ಇರಲಿಲ್ಲ. ಹಂಗೆ ಮುಂದೆ ಚೆನ್ನೈ ಔಟರ್ ರಿಂಗ್ ರೋಡ್ ಇಳಿಬೇಕಾದ್ರೆ ಇಲ್ಲಿ ಪೊಲೀಸರು ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡ್ತಾಯಿದ್ರು ಎಲ್ಲ ಲಾರಿಗಳವ್ರಿಗೂ. ಸೊ ಫ್ರೆಂಡ್ಸ್, ಈಗ ನಾನು ಬಂದಿದ್ದೀನಿ ಶೋಲಾವರಂ ಟೋಲ್ ಹತ್ರ.
ಸೊ ಇದು ಶೋಲಾವರಂ ಟೋಲು ಬಂದು NH-16 ಹೈವೇ ಸ್ಟಾರ್ಟ್ ಆಗೋದು ಚೆನ್ನೈಯಲ್ಲಿದೆ. ಸೊ ಈಗ ನಾನು ಊಟ ಮಾಡಿ ಇಲ್ಲೇ ಹೋಗ್ಬೇಕು. ಆ್ಯಕ್ಚುಲಿ ಬೆಳಿಗ್ಗೆ ಇಲ್ಲೇ ಬಂದು ಊಟ ಮಾಡಿದೆ, ಬಟ್ ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಕಂಪ್ನಿ ಒಳಗಡೆ ಇದ್ದೆ ನಾನು. ಆಮೇಲೆ ಎಲ್ಲಾದರೂ ಕರೆದ್ಬಿಟ್ಟು ಹೋಗಿ ಲೇಟ್ ಆಯಿತು ಅಂದರೆ ಕಷ್ಟ ಅಂತ. ಸೊ ಇವಾಗ ಬೆಳಿಗ್ಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮ್ ಎರಡು ಇಲ್ಲೇ. ಸೊ ಮತ್ತು ಈಗ ನನಗೆ ಇಲ್ಲೇ ಎಳಿತಾ ಇದೆ. ಅಲ್ಲೇ ಇನ್ನೇನು ನೈಟೆಲ್ಲ ಡ್ರೈವಿಂಗ್ ಏನಿಲ್ಲ. ಇಲ್ಲೊಂದು 50 ಕಿಲೋಮೀಟ್ರ್ ಮುಂದೆ ಬಾರ್ಡ್ರ್ ಇದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಹಾಕೊಂಡು ಮಲಿಕೊಂಡು ನಾಳೆ ಬೆಳಿಗ್ಗೆ ಎದ್ದು ಹೋಗೋದು ಜರ್ನಿ ಸ್ಟಾರ್ಟ್. ಸೊ ಇವಾಗ ಹೋಗಿ ಊಟ ಮಾಡಿ ತೆಪ್ಪಗೆ ಮಲಿಕೊಳ್ಳೋದು. ಹೋಗಿ ಒಂದು ಎಗ್ ದೋಸೆ ಹೇಳ್ದೆ. ಎಗ್ ದೋಸೆ ಆಗೋ ತನಕ ಒಂದು ಪರೋಟ ಹೊಡಿಯೋಣ ಅಂತ ಹೊಡೆದೆ. ಆಮೇಲೆ ಬಂದಿದ್ದೆ ಬಿಸಿ ಬಿಸಿ ಎಗ್ ದೋಸೆ, ನನ್ನ ಫೇವ್ರೇಟು. ಹೊಟ್ಟೆ ತುಂಬ ಇದನ್ನು ತಿಂದುಬಿಟ್ಟು ಬಿಲ್ ಪೇ ಮಾಡಿ ಬಂದೆ. ಸೊ ಫ್ರೆಂಡ್ಸ್, ಈಗ ಊಟ ಎಲ್ಲ ಮುಗಿಸ್ಕೊಂಡೆ. ಸಾಂಬಾರು ಮಾತ್ರ ಸಖತ್ತಾಗೈತೆ. ತಮಿಳ್ನಾಡಲ್ಲಿ ಅದು ಏನು ಮಾಡ್ತಾರೆ ಗೊತ್ತಿಲ್ಲ, ಸಾಂಬಾರು ಮಾತ್ರ ಚಿಂದಿಯಾಗಿ ಮಾಡ್ತಾರೆ. ನಾನಂತೂ ಕಳೆದೋಗ್ಬಿಟ್ಟೆ. ಯಾವಾಗಲೂ ತಿಂದಾಗೆಲ್ಲ ಇನ್ನೂ ತಿನ್ನೋಣ ಅನಿಸುತ್ತೆ. ಸೊ ಈಗ ನನ್ನ ಗಾಡಿ ಹತ್ರ ಬಂದಿದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ಇವಾಗ ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಕ್ರಾಸ್ ಮಾಡಿಬಿಟ್ಟು ಅಲ್ಲೇ ಮಲಿಕೊಳ್ಳೋದು. ನನ್ನ ಟೈಮ್ ಬಂದು 10:30 ಆಗಿದೆ. ಸೊ ಇಲ್ಲೇ ಬಾರ್ಡ್ರಲ್ಲೇ ಹಾಕೊಂಡಿದ್ದೀನಿ. ಇಲ್ಲಿ ಸೇಫ್ಟಿ ಇದೆ, RTOದವರೆಲ್ಲ ಇರ್ತಾರೆ. ಸೊ ಏನು ಪ್ರಾಬ್ಲಮ್ ಇರೋಲ್ಲ. ಸೊ ಹಾಕೊಂಡು ಮಲಿಕೊಳ್ತೀನಿ. ಸೊ ನಾಳೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ನೋಡಿ, ನೈಟೆಲ್ಲ ಫುಲ್ಲು ಮಳೆ ಬಂದು ಮಂಜು ಹಿಡಿದ್ಬಿಟ್ಟೈತೆ. ನಿದ್ದೆ ಫುಲ್ಲು ಎಳ್ದ್ಬಿಟ್ಟು ಸೆಕೆಗೆ ಇರೋಕೆ ಆಗ್ತಿರ್ಲಿಲ್ಲ ಕ್ಯಾಬಿನ್ ಹೊರಗಡೆ. ಸೊ ಈಗ ನೋಡ್ಬೋದು, ನಾನು ಬಾರ್ಡ್ರಲ್ಲಿ ಇದ್ದೀನಿ. ನಮ್ಮ ಗಾಡಿ ಇಲ್ಲೇ ಐತೆ. ರಾತ್ರೆಲ್ಲ ಇಲ್ಲೇ ಮಲಿಕೊಂಡು ಎದ್ದು ಇವಾಗ ರೆಡಿಯಾಗಿ ಹೋಗ್ಬೇಕು. ಸೊ ರೆಡಿ ಎಲ್ಲ ಆಯಿತು. ಸೊ ಯಾವುದೋ 3 ಹೆವಿ ವೆಯ್ಟಿಂದು ಪಾರ್ಸಲ್ ಇದ್ದಾವೆ. ಸೊ ಇದನ್ನು ಲೋ ಬೈಟ್ ಟ್ರೇಲರ್ ಅಂತಾರೆ ಈ ಗಾಡಿಗಳನ್ನ. ತುಂಬ ಹೆವಿ ಮೆಟೀರಿಯಲ್ಸ್, ಹೈಟ್ ಇರೋ ಮೆಟೀರಿಯಲ್ಸ್ನ ಎತ್ಕೊಂಡು ಹೋಗೋಕೆ ಯೂಸ್ ಮಾಡ್ತಾರೆ. ಸೊ ಇವಾಗ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಬಿಡ್ತಾ ಇರೋದು. ಆಂಧ್ರದಲ್ಲಿ ಡೀಸೆಲ್ ಕಡಿಮೆ ಐತೆ. ಸೊ ಅಲ್ಲೇ ಹೋಗಿ ಹಾಕ್ಸ್ಕೊತೀನಿ ತಮಿಳ್ನಾಡಿಂದ. ಸೊ ಅಲ್ಲೇ ಬಾರ್ಡರ್ ಕ್ರಾಸ್ ಆಗಿ ಮಾಡಿದ್ದೀನಿ. ಸೊ ಈಗ ಹೋಗೋಣ ಬನ್ನಿ. ಪ್ರತಿ ಸಲನೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂತಿದ್ದವನು ಇವತ್ತು ಬರೀ 80 ಲೀಟ್ರ್ ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಕಮಿಟ್ಮೆಂಟ್ಗಳು ಬೇಜಾನವೆ, ಎಲ್ಲ ಕೊಡಬೇಕು. ಟೈಮಿಂಗ್ ಬಂದ್ಬಿಟ್ಟಿದೆ. ಅಲ್ಲೇ 10ನೇ ತಾರೀಕು. ಸೊ ಈಗ ನಾನು ಹೋಗ್ತಾ ಇದ್ದೀನಿ ಹೈದರಾಬಾದ್ ಕಡೆ ನನ್ನ ರೆಗ್ಯುಲರ್ ರೂಟಲ್ಲಿ. ಸೊ ತೋರಿಸ್ತೀನಿ ಬನ್ನಿ ಡೈಲಿ ಎಲ್ಲೆಲ್ಲಿ ಹೆಂಗೆ ತಿರುಗಾಡ್ತೀನಿ ಅಂತ. ಬಾರ್ಡ್ರಿಂದ ಒಂದು 6-7 ಕಿಲೋಮೀಟ್ರ್ ಮುಂದೆ ಬಂದರೆ ಶ್ರೀ ಸಿಟಿ ಅಂತ ಸಿಗುತ್ತೆ. ಇದು ಆಂಧ್ರದಲ್ಲಿರೋ ಒಂದು ಇಂಡಸ್ಟ್ರಿಯಲ್ ಸಿಟಿ. 200ಕ್ಕಿಂತ ಜಾಸ್ತಿ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ. ಇಡೀ ಇಂಡಿಯಾದ 60-70% ಅಷ್ಟು AC ಕೂಲರ್ಗಳೆಲ್ಲನೂ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ನಾನು ಬೇಜಾನ್ ಸಲ ಡೈಕಿನ್ ಕಂಪ್ನಿದು ಕೂಲರ್ಗಳ್ನ ಎತ್ಕೊಂಡು ಹೋಗಿದ್ದೀನಿ. ಒಳ್ಳೆ ಲೋಡಿಂಗ್ ಪಾಯಿಂಟು ಕಂಟೈನರ್ ಗಾಡಿಗಳಿಗೆ. ಹಂಗೆ ಮುಂದೆ ಸುಳ್ಳೂರುಪೇಟೆಯಿಂದ ಮುಂದೆ ಬಂದರೆ ಸಿಗೋದೆ ನಾಯ್ಡುಪೇಟೆ. ಕೋಲ್ಕತ್ತಾ ಲೈನಲ್ಲಿ ಓಡಾಡೋ ಡ್ರೈವರ್ಗಳಿಗೆಲ್ಲ ಗೊತ್ತಿರೋದು ಈ ನಾಯ್ಡುಪೇಟೆ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ತಿರುಪತಿ, ಹಸಿಂದ ಚಿತ್ತೂರ್ಗೆ ಹೋಗ್ತೀವಿ. ತುಂಬ ಫೇಮಸ್ ರೋಡು. ಈಗ ವೆಂಕಟಾಚಲಂ ಟೋಲ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಲೆಫ್ಟಲ್ಲಿ ಒಂದು ಹೋಟೆಲ್ ಇದೆ. ಆ ಸಲ್ಲ ಗಾಡೀಲಿ ಮಾಡಿದ್ರೆ ಈ ಆಂಟಿ ಫುಲ್ ಸಖತ್ತಾಗಿ ಮಾಡ್ತಾರೆ ಊಟ ನಾಷ್ಟ. ನಾನು ಈ ಕಡೆ ಬಂದಾಗೆಲ್ಲ ಇವ್ರ ಹತ್ರನೇ ಹೋಗೋದು. ಮನೇಲಿ ಮಾಡಿರೋ ಥರ ಇರ್ತೈತೆ. ಸೊ ಇವಾಗ ಹೋಗಿ ನಾಷ್ಟ ಮಾಡೋಣ. ಒಂಚೂರು ಲೈಟಾಗಿ ಮಾಡೋಣ. ಯಾಕೆಂದರೆ ಮಧ್ಯಾಹ್ನ ಆಂಧ್ರ ಭೋಜನಂ ತಿನ್ನೋ ಪ್ರೋಗ್ರಾಮ್ ಐತೆ. ಸೊ ಮಧ್ಯಾಹ್ನ ಫುಲ್ ಮಾಡ್ಕೊಂತೀನಿ. ಇವಾಗ ಜಸ್ಟ್ ಒಂದು 3-4 ಅವರಿಗೆ ಬೇಕಾಗಿರೋಷ್ಟು ತುಂಬ್ಕೊಂಡು ಬರ್ತೀನಿ. ಹೋಗಿ ಎಗ್ ದೋಸೆನ ಆರ್ಡ್ರ್ ಮಾಡಿ ದೋಸೆ ಆಗೋ ತನಕ 2 ಇಡ್ಲಿ 2 ಬೋಂಡಾನ ಹಾಕೊಂಡು ತಿಂತಾಯಿದ್ದೆ. ಅದಾದಮೇಲೆ ಆಂಟಿ ಹಾಕಿದ್ದು ಬಿಸಿ ಬಿಸಿ ಎಗ್ ದೋಸೆನ ತಿಂದ್ಬಿಟ್ಟು ಬಿಲ್ ಪೇ ಮಾಡಿ ನನ್ನ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದೆ. ಹಂಗೆ ಮುಂದೆ ಬಂದರೆ ಸಿಗೋದೇ ನೆಲ್ಲೂರು. ಇಲ್ಲಿ ಒಂಚೂರು ಬೈಪಾಸ್ ರೋಡಲ್ಲಿ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು. ಎಲ್ಲ ಜನರುಗಳೆಲ್ಲ ಕ್ರಾಸ್ ಮಾಡ್ತಾ ಇರ್ತಾರೆ. ತುಂಬ ಒಂಚೂರು ಕಂಜೆಷನ್ ಇರುತ್ತೆ. ಮತ್ತು ನೆಲ್ಲೂರಲ್ಲಿ ಒಂದು ಪೆನ್ನಾ ಅಂತ ನದಿ ಇದೆ. ಈ ನದಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ಆಂಧ್ರದ ರಾಯಲಸೀಮಾದಲ್ಲಿ ಹರ್ಕೊಂಡು ಇಲ್ಲಿ ನೆಲ್ಲೂರು ರಾಸಿಂದ ಸಮುದ್ರಕ್ಕೆ ಸೇರುತ್ತೆ. ನೆಲ್ಲೂರನ್ನ ದಾಟಿ ಮುಂದಕ್ಕೆ ಬಂದಿದ್ದ ತಕ್ಷಣ ರೋಡು ಒಂಥರ ಸೈಲೆಂಟ್ ಆಗೋಗ್ಬಿಡ್ತೈತೆ. ಹೈವೇ ಫುಲ್ಲು ಕಾಮಾಗಿರ್ತೈತೆ. ಹೊಲ ಗದ್ದೆಗಳಿಗೆ ನಾಟಿ ಆಗಿದ್ದ ಟೈಮಲ್ಲಿ ಬಂದರೆ ಫುಲ್ಲು ಹಸಿರು, ನೋಡಿದಷ್ಟು ದೂರನೂ ಹಸಿರು ಕಾಣುತ್ತೆ. ನೋಡೋಕೆ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ವ್ಯೂಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಡ್ರೈವ್ ಮಾಡ್ಕೊಂಡು ಅದ್ರ ಮಜಾ ಡಿಫ್ರೆಂಟ್ ಲೆವೆಲಲ್ಲೇ ಇರುತ್ತೆ. ನನಗಂತೂ ಈ ರೂಟಲ್ಲಿ ಎಷ್ಟು ಸಲ ಓಡಿಸಿದ್ರೂ ಬರೇ ಆಗಲ್ಲ. ಏನಾದರೂ ಒಂದು ಡಿಫ್ರೆಂಟಾಗಿ ನಡೀತಾ ಇರ್ತೈತೆ. ನಾನು ವ್ಯೂಗಳನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಒಂದಷ್ಟು ವೀಡಿಯೋ ಶೂಟ್ ಮಾಡ್ಕೊಂಡು ಮುಂದೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡೆ.
ಮುಂದೆ ವೀರಪಲ್ಲಿ ಅನ್ನೋ ಒಂದು ಊರ ಹತ್ರ ರೋಡ್ ಸೈಡಲ್ಲಿ ಬರೋಬ್ಬರಿ ಒಂದು 30-40 ಮಾವಿನಹಣ್ಣು ಅಂಗಡಿಗಳು ಇತ್ತು. 1-1.5 ಕಿಲೋಮೀಟ್ರ್ ಅಷ್ಟು ದೂರ. ಅವೆಲ್ಲ ನೋಡಾದ್ಮೇಲೆ ನಾನು ಸುಮ್ಮನೆ ಹೋದ್ರೆ ನನ್ನ ಹಾರ್ಟ್ ಏನು ಆಗಬೇಡ, ಸೊ ಹೋಗ್ಬಿಟ್ಟು ಒಂದು 2 kg ತಗೊಳೋಣ. 2 kg ಎಲ್ಲ 1-2 ತಿನ್ಕೊಂಡು ಹೋಗೋಣ ಅಟ್ಲೀಸ್ಟ್ ಟೇಸ್ಟಿಗೆ. ಸೊ ಈಗ ಸೀಸನ್ ಅಲ್ಲ, ಸೀಸನ್ ಇಲ್ಲ ಅಂದ್ರೂ ಇತ್ತೆ ಅಂದರೆ ಏನೋ ಹೆಂಗೆ ಮಾಡೋರೋ ಗೊತ್ತಿಲ್ಲ. ಸೊ ನೋಡೋಣ, ಹೋಗಿ ಒಂದು ತಗೊಂಡು ತಿಂದು ನೋಡೋಣ. ಸೊ ಮಾವಿನ ಹಣ್ಣು ಸೀಸನ್ ಇಲ್ಲ ಅಂದ್ರೂ ಮಾವಿನ ಹಣ್ಣಿದೆ. ಸೊ ಯಾವುದು ಅಂತ ಗೊತ್ತಿಲ್ವಂತ ಅವ್ರಿಗೂ ನಾನು ಕಟ್ಟಸಿಂದ ಒಂದಾಕ ಅದು ತಿನ್ನಕ್ಕೆ ರೆಡಿ ಇದೆ. ಒಂದೆರಡು ಟ್ರಯಲ್ ಕೊಡ್ತಾರಂತೆ. ಇದು ಇದು ಯಾವುದು ಇದು 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 ಯಾವುದು ಇದು ಯಾವುದು ಇದು ಅದ ಅಂದೆ ಏಕೆ ಎಲ್ಲ ಒಂದೇ ಅಂತ ಸ್ವಲ್ಪ ಸ್ವೀಟ್ ಆಗಿದೆ. ಎಲ್ಲ 100 ರೂಪಾಯಿ kg. వీడియో చేస్తాను ನಾನು ಇನ್ಸ್ಟಾಗ್ರಾಮ್ದಲ್ಲ ಅದಲ್ಲ. ಓಕೆ, ಫುಲ್ ಸ್ವೀಟ್ ಆಗಿದೆ. ಸೊ 1 kg ಫಿಕ್ಸ್ ತಗೊಳೋದೆ. ಏಕಿಲ್ಲದು ಬೇಡ ಬೇಡ ಅಂದ್ರೂ ಕೊಡ್ತಾರೆ ಮತ್ತೆ ಮತ್ತೆ. ಸೊ ಓಕೆ ಇರಲಿ. ಏಕಿಲ್ಲ ಇದೆಯಾಕ ಏಕೆ खाने के लिए रेडी होना चाहिए. ರೆಡಿ ಕಾಣ್ತದೆ ಪೂರ್ತಿ ಹಣ್ಣಾಗಿರೋದು. ಅದು ದುಡಿಯೋದೇ ತಿನ್ನೋದಕ್ಕೆ, ಅದರಲ್ಲೇ ಕಂಜೂಸ್ ಮಾಡೋಕೆ ಹೋಗ್ಬಾರ್ದು. 1 kg ಇವಾಗ ಮಧ್ಯಾಹ್ನ ಫುಲ್ ಮೀಲ್ಸ್ ಪ್ರೋಗ್ರಾಮ್ ಇರೋದಕ್ಕೆ ನೆಕ್ಸ್ಟ್ ಆದಮೇಲೆ ತಿನ್ನೋಣ, ಮೀಲ್ಸ್ ಆದಮೇಲೆ. ಸೊ ಅಲ್ಲೇ ಇನ್ನೊಂದು ಅವರ್ ಹೋಗ್ತೀನಿ ಹಂಗಲ್ಲ, ಅಲ್ಲಿ ನಾನು ರೆಗ್ಯುಲರಾಗಿ ಹೋಗೋ ಫುಲ್ ಮೀಲ್ಸ್ ಊಟ ತರಿಸ್ತೀನಿ. చెప్పాక సీజన్ ఇల్లే కదా, సీజన్ ఉందా? ఎక్కడ నుంచి వచ్చేసి తీసుకెళ్ళి లోకల్లా అందరూ లోకల్లా? సరే ఓకే. ಅಕ್ಕ ಅವ್ರ ಮಕ್ಕಳಲ್ಲಿ ಫುಲ್ ಖುಷಿ ಹ್ಯಾಪಿ ಆಗಿದೆ. ತಗೊಂಡಾಯ್ತು 1 kg ಮಾವಿನ ಹಣ್ಣು. ಫುಲ್ ಸ್ವೀಟ್ ಆಗಿತ್ತು. ಅಕ್ಕವ್ರು ಹೇಳ್ದಂಗೆ ಹಿಂದ್ಗಡೆ ಎಲ್ಲ ಮ್ಯಾಂಗೋ ಪ್ಲಾಂಟೇಶನ್ ಇತ್ತು. ಅಲ್ಲಿಂದನೇ ಎಲ್ಲ ಕಿತ್ಕೊಂಡು ತಗೊಂಬಂದು ರೋಡ್ ಸೈಡಲ್ಲಿ ಇಟ್ಕೊಂಡು ಮಾರ್ತಾವ್ರೆ. ಅದನ್ನೇ ನೋಡ್ಕೊಂಡು ಮುಂದೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಅದೇ. ಇದು ಪರ್ಲ್ ಡಿಸ್ಟಿಲರೀಸ್ ಅಂತ ಆಂಧ್ರದ ಅತಿ ದೊಡ್ಡ ಡಿಸ್ಟಿಲರಿ. ಲಾಸ್ಟ್ ಹೈದ್ರಾಬಾದಿಂದ ಇಲ್ಲೇ ಬಂದು ಅನ್ಲೋಡ್ ಮಾಡಿದ್ದು ನಾನು. ಎಣ್ಣೆ ಬಾಟ್ಲುಗಳ್ದು ಪ್ಲಾಸ್ಟಿಕ್ ಕ್ಯಾಪ್ಗಳ್ನ ತಗೊಂಬಂದಿದ್ದೆ. ಸೊ ಇಲ್ಲಿಗೆ ನಾನು ನೀರು ತುಂಬಿಸ್ಕೊಳಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಫ್ರೀ ನೀರು ಇಕ್ಕಿದ್ದಾರೆ, ಕೋಲ್ಡ್ ವಾಟರ್ ಇರುತ್ತೆ. ಸೊ ಕೋಲ್ಡ್ ವಾಟರ್ನ ತುಂಬಿಸ್ಕೊಳಕ್ಕೋಸ್ಕರ ಬಂದಿದ್ದೀನಿ. ಬೇರೆ ಕಡೆ ಬಿಸಿಲು, ಈ ಬಿಸಿಲಿಗೆ ಫುಲ್ಲು ನೀರೆಲ್ಲ ಬಾಟಲ್ ಇಕ್ಕಿರೋ ನೀರೆಲ್ಲ ಬಿಸಿಯಾಗೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ಕೋಲ್ಡ್ ವಾಟರ್ ಇಲ್ಲಿ ಸಿಗುತ್ತೆ, ಅದು ತಗೊಂಡಿದ್ದೀನಿ. ನೋಡಿ ಅವ್ರದ್ದೇ ನೋಡಿ, ಇದು ನಾರ್ಮಲ್, ಇದು ಕೋಲ್ಡ್ ವಾಟರು ಅನಿಸುತ್ತೆ. ಸೊ ಯಾರಾದರೂ ಹೋಗಂಗಿದ್ರೆ ಡ್ರೈವರ್ಗಳು ಇಲ್ಲಿ ತುಂಬಿಸ್ಕೊಂಡು ಹೋಗ್ಬೋದು ಫ್ರೀಯಾಗಿ. ನೋಡಿ ನೋಡಿ ಇಲ್ಲಿ ಯಾರೋ ಒಬ್ಬ ಇಂಜಿನಿಯರು ನ್ಯಾಷನಲ್ ಹೈವೇಲಿ ಹಂಸಾಕ್ತಾವ್ರೆ. ಹಂಗೆ ಮುಂದೆ ಬಂದರೆ ಒಂದು ಟೋಲ್ ಪ್ಲಾಜಾ ಸಿಗುತ್ತೆ, ಟಾಂಗಟೂರ್ ಟೋಲ್ ಪ್ಲಾಜಾ ಅಂತ. ಇದ್ರ ವಿಶೇಷ ಏನು ಅಂದರೆ ಇದ್ರ ಮೇಲೆ ಸದರ್ನ್ ಸ್ಪೈಸಸ್ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಮಾಡಾರೆ. ಹಂಗೆ ಒಂಗಲ್ಲಿಂದ ಒಂಚೂರು ಹಿಂದೆ ಭಾರತ್ ಪೆಟ್ರೋಲ್ ಬಂಕು ಮತ್ತು ಇಂಡಿಯನ್ ಪೆಟ್ರೋಲ್ ಬಂಕು ಮತ್ತು ಅದರದ್ದು ಹಿಂದ್ಗಡೆ ಬಾಟ್ಲಿಂಗ್ ಪ್ಲ್ಯಾಂಟ್ಗಳು ಇದ್ದಾವೆ. ಸೊ ಈ ಬಂಕ್ಗಳಲ್ಲಿ ಅಪ್ಪಿತಪ್ಪಿ ಯಾರನ್ನು ಹೋಗಿ ಫ್ರೆಶ್ ಆಗೋಕ್ಕೆ ಇಲ್ಲ ಮುಖ ತೊಳ್ಕೊಳಕ್ಕೆ ಹೋಗೋಕ್ಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ಬರೋ ನೀರು ಫುಲ್ಲು ಉಪ್ಪಾಗಿರ್ತೈತೆ, ಮೈಯೆಲ್ಲ ಒಂಥರ ಅಂಟಿಸೋಕ್ಕೆ ಶುರುವಾಗೋಗ್ಬಿಡ್ತೈತೆ. ಮುಂದೆ ಒಂಗಲ್ ಬರುತ್ತೆ. ಈ ಒಂಗಲ್ ಬೈಪಾಸಲ್ಲಿ 2 ದೊಡ್ಡ ಫ್ಲೈಓವರ್ ಮಾಡಿದ್ದಾರೆ. ಅದು ಏನಕ್ಕೆ ಮಾಡಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಕೆಳಗಡೆ ಯಾವುದೇ ಥರ ಕೆರೆ ಆಗಲಿ ನದಿ ಆಗಲಿ ಏನೂ ಇಲ್ಲ. ಅದರಲ್ಲಿ ಕೆಳಗಡೆ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ಆ ಫ್ಲ್ಯಾಟ್ ಲೈನ್ದಲ್ಲೇ ರೈಲ್ವೆ ಟ್ರ್ಯಾಕ್ ಆಗಿದೆ. ಯಾಕೆ ಈ ಫ್ಲೈಓವರ್ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕ್ರಿ. ಒಂಗಲ್ಲಿಂದು ಇನ್ನೊಂದು ಐಕಾನಿಕ್ ಲ್ಯಾಂಡ್ಮಾರ್ಕ್ ಅಂದರೆ ಈ ಚರ್ಚ್. ಇದನ್ನು ಫಸ್ಟ್ ಟೈಮ್ ನಾನು ನೋಡಿದಾಗ ಮದುವೆ ಚಿತ್ರ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಇದು ಒಂದು ಚರ್ಚ್ ಅಂತ. ಹೆಸರು ಕ್ಯಾಲ್ವರಿ ಟೆಂಪಲ್ ಅಂತ. ಡಿಸೈನ್ ಮಾತ್ರ ಸಖತ್ತಾಗಿದೆ, ಅರ್ಧ ಸ್ಟಾರಿನ ಡಿಸೈನು. ಸೊ ಈಗ ಏನಪ್ಪ ಆಯಿತು ಅಂದರೆ ನಾನು ಫ್ರೆಂಡ್ಸ್ ಇವಾಗ ಟೈಮು 2 ಗಂಟೆ ಆಯಿತು.
ನಾನು ಏನಾಯ್ತಪ್ಪ ಅಂದರೆ, ಸೊ ಫ್ರೆಂಡ್ಸ್ ಇವಾಗ ಒಂದು 2 ಗಂಟೆ ಟೈಮ್ ಆಯಿತು. ನಮ್ಮ ಗಾಡಿ ಇಲ್ಲೇ ನಿಲ್ಸಿದ್ದೀನಿ ನೋಡಿ. ಮೇದರ್ ಮೆಟ್ಲ ಹೈದ್ರಾಬಾದಿಗೆ ಟರ್ನ್ ಆಗ್ತಿರಲ್ಲ, ಅಲ್ಲಿಂದ ಸ್ವಲ್ಪ ಹಿಂದೆ ಇದ್ದೀನಿ. ಸೊ ಏನಂದರೆ, ನಾನು ರೆಗ್ಯುಲರಾಗಿ ಹೋಗ್ತಿದ್ದು ಹೋಟ್ಲು ಕ್ಲೋಸ್ ಆಗೋಗ್ಬಿಟ್ಟೈತೆ, ಅಲ್ಲಿ ಸಖತ್ತಾಗಿ ಮಾಡ್ತಿದ್ರು. ಸೊ ಇವಾಗ ಬೇರೆ ಮುಂದೆ ಹೋಟ್ಲಲ್ಲಿ ಬಂದಿದ್ದೀನಿ. ಇದ್ರ ಹೆಸರು ಆಂಧ್ರ ಫ್ಯಾಮಿಲಿ ರೆಸ್ಟೋರೆಂಟ್, ಜೈ ಆಂಧ್ರ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೆಸರೇ, ಆಂಧ್ರ ಫ್ಯಾಮಿಲಿ ರೆಸ್ಟೋರೆಂಟ. ಸೊ ಅಲ್ಲಿಗೆ ಬಂದಿದ್ದೀನಿ ನೋಡಿ. ಇಲ್ಲಿ ಹೋಗಿ ಫುಲ್ ಮೀಲ್ಸು ತಿನ್ಕೊಂಡು ಇನ್ನು ನಾನ್ ಸ್ಟಾಪ್ ಹೈದ್ರಾಬಾದ್ಗೆ ಹೊಡಿಯೋದು. ನಮ್ಮ ಗಾಡಿನ ಇಲ್ಲೇ ಹಾಕಿದ್ದೀನಿ, ಆಮೇಲೆ ರಿಟರ್ನ್ ಬಂದು ಇಲ್ಲಿ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಹೋಟೆಲಲ್ಲಿ ಅಕ್ಕೋರ್ ಫುಲ್ಲು ಬೌಲಿಂಗ್ ಮಾಡು, ನಾನು ಫುಲ್ಲು ಬ್ಯಾಟಿಂಗ್ ಮಾಡು, ಹಾಕ್ಸಿದ್ದು ರುಬ್ಬಿದ್ದು ಬಸಂಗೊಂದ್ಸಲ ಮತ್ತು ಮಜ್ಜಿಗೆಗೊಂದ್ಸಲ ಅಂದ್ಬಿಟ್ಟು ಫುಲ್ಲು ಕೊಟ್ಟಿದ್ದ ಕಾಸನ್ನ ವಸೂಲಿ ಮಾಡ್ಕೊಂಡು ಬಂದಿದ್ದಾಯ್ತು. ಸೊ ಗಾಯ್ಸ್, ಈಗ ಊಟ ಎಲ್ಲ ಮುಗೀತು, ಹೊಟ್ಟೆ ಎಲ್ಲ ಫುಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಹಂಗೆ ಇದೊಂದು ಪ್ಲೇಟ್ ಇಸ್ಕೊಂಡೆ. ಏನಕ್ಕಪ್ಪ ಅಂದರೆ, ಅವಾಗಲೇ ತಗೊಂಡಲ್ಲ ಮಾವಿನ ಹಣ್ಣು, ಅದನ್ನು ತಿನ್ನೋಕ್ಕೆ. ಸೊ ಇವಾಗ ಮಾವಿನ ಹಣ್ಣಿಗೆ ಜಾಗ ಇಲ್ಲ. ಸಂಜೆ ಸ್ನ್ಯಾಕ್ಸ್ ಒಂದು 5-6 ಗಂಟೆ ಮೇಲೆ ತಿನ್ನೋಣ ಎಲ್ಲಾದರೂ ನಿಲ್ಲಿಸಿ. ಸೊ ಈಗ ಊಟ ಎಲ್ಲ ಮುಗೀತು, ಇನ್ನು ನಾನ್ ಸ್ಟಾಪ್ ಹೈದ್ರಾಬಾದ್ ಕಡೆ ಹೋಗೋದು. ಅಲ್ಲಿಂದ ಗಾಡಿನ ಹೈವೇಗೆ ಯೂ ಟರ್ನ್ ತಗೊಂಡು ಒಂದು ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಸಿಗೋದೆ ಮೇದರ್ ಮೆಟ್ಲ ಅಂತ. ಇಲ್ಲಿ ಲಾರಿಗೆ ಮೆಕ್ಯಾನಿಕ್ ಮತ್ತು ಎಲೆಕ್ಟ್ರಿಷಿಯನ್ಸ್ಗಳೆಲ್ಲ ಒಳ್ಳೆ ಸಿಗ್ತಾರೆ. ಮೇದರ್ ಮೆಟ್ಲ ಬೈಪಾಸಲ್ಲಿ ಲೆಫ್ಟ್ ತಗೊಂಡ್ರೆ ಸ್ಟಾರ್ಟ್ ಆಗೋದೇ ಸ್ಟೇಟ್ ಹೈವೇ ಟು ಆಂಧ್ರದು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದೂರದಲ್ಲೇ ಅದಂಕಿ ಅಂತ ಒಂದು ಸಿಟಿ ಸಿಗುತ್ತೆ. ರೋಡು ಆ ಸಿಟಿ ಒಳಗಡೆ ಸೆಂಟ್ರಾಸಿಂದ ಹೋಗೋದ್ರಿಂದ ಒಂಚೂರು ಹುಷಾರಾಗಿ ಓಡಿಸ್ಬೇಕು. ಸಿಟಿಯೆಲ್ಲ ಒಂಚೂರು ಪಾಸ್ ಮಾಡಾದ್ಮೇಲೆ ಔಟರಲ್ಲಿ ಈ ಆಂಜನೇಯನ ಸ್ಟ್ಯಾಚ್ಯೂ ನೋಡಿದೆ. ಮೊದಲು ವೈಟ್ ಕಲರ್ ಇತ್ತು, ಇವಾಗ ಕಲರ್ ಮಾಡೋ ಪ್ರೋಗ್ರಾಮ್ ಇಕ್ಕೊಂಡು ಮಾಡ್ತಾ ಅವ್ರೆ. ಹಂಗೆ ಮುಂದೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಎಮ್ಮೆಗಳು ಅಡ್ಡ ಬಂದ್ಬಿಡೋದ, ಝೀರೋ ಸಿವಿಕ್ ಸೆನ್ಸ್ಗಳು ಈ ಎಮ್ಮೆಗಳಿಗೆಲ್ಲ. ಹಂಗೆ ಮುಂದೆ ರೈಟಲ್ಲಿ ನೋಡಿದ್ಕೆ ಯಾರೋ ಅಣ್ಣ ನೈಟು ನಿದ್ದೆ ಬಂದೈತೆ ಅಂದ್ಬಿಟ್ಟು ರೋಡ್ ಸೈಡ್ಗೆ ಹಾಕ್ಕೊಂಡು ಆವಣ್ಣ ಮಲಿಕಣ ಬದಲು ಲಾರಿನ ಮಲಗಿಸ್ಬಿಟ್ಟಿದ್ದಾನೆ. ಅಲ್ಲಿಂದ ಮುಂದೆ ರೋಡು ಮತ್ತೆ ಸೈಲೆಂಟ್ ಆಯಿತು. ಅವಾಗವಾಗ ಬರೋ ಹಳ್ಳಿಗಳು, ಅಲ್ಲಿ ಇಲ್ಲಿ ದೂರದಾಗಿ ಕಾಣೋ ಬೆಟ್ಟಗಳು ಮತ್ತು ಕೆರೆಗಳು, ನದಿಗಳು ಎಲ್ಲ ನೋಡ್ಕೊಂಡ್ರೆ ಒಳ್ಳೆ ವೈಬ್ಸ್. ಈ ರೋಡಲ್ಲಿ ಓಡ್ಸೋಕೆ ಒಂಥರ ಖುಷಿಗರು. ಆ ವೈಬಿಗೆ ನಾನು ಫುಲ್ಲು ಎಕ್ಸೈಟ್ ಆಗ್ಬಿಟ್ಟು ನಾನ್ ಸ್ಟಾಪ್ ಗಾಡಿನ ಒಂದು 106 ಕಿಲೋಮೀಟ್ರ್ ಹೊಡೆದಾಕ್ಬಿಟ್ಟೆ. ಇಲ್ಲೊಂದು ರೋಡ್ ಸೇಫ್ಟಿ ಅಂತ ಬರ್ಕೊಂಡಿರೋ ಕಾರು ನಂಬರ್ ಪ್ಲೇಟ್ ಇಲ್ದಂಗೆ ಹೈವೇಲಿ ಒನ್ ವೇಲಿ ಹೋಗ್ತಾ ಐತೆ ನೋಡಿ ಗುರು. ಇಲ್ಲಿ ಹೋಗ್ತಿರೋ ಗಾಡಿನ ಭತ್ತದ ಒಟ್ಟುಗಳ್ನ ಎತ್ಕೊಂಡು ಹೋಗೋಕ್ಕೆ ಯೂಸ್ ಮಾಡ್ತಾರೆ. ಲೈಟ್ ವೇಟ್ ಇರೋದ್ರಿಂದ ಫುಲ್ಲು ವಾಲ್ಯೂಮ್ ಹಾಕ್ಬೇಕು ಅಂದ್ಬಿಟ್ಟು ಫುಲ್ಲು ಅಗಲವಾಗಿ ಬಾಡಿನ ಕಟ್ಸ್ಕೊಂಡಿದ್ದಾರೆ. 10 ಅಡಿ ಅಗಲ ಇದೆ. ಈ ಗಾಡಿಗಳು ಬಂದರೆ ಸಾಕು, ಓವರ್ಟೇಕ್ ಮಾಡೋಕ್ಕೆ ತಲೆ ಕೆಟ್ಟೋಗ್ಬಿಡ್ತೈತೆ ಈ ಚಿಕ್ಕ ರೋಡ್ಗಳಲ್ಲಂತೂ. ಇಲ್ಲಿ ಮುಂದೆ ಕೃಷ್ಣಾ ನದಿ ಹತ್ರ ಬಂದರೆ ಕಾಣೋದೇ ಈ ಥರ ದೊಡ್ಡ ಫ್ಯಾಕ್ಟ್ರಿಗಳು. ಇವೇನಪ್ಪ ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿಗಳು ಎಲ್ಲ. ಚೆಟ್ಟಿನಾಡು, ಅಲ್ಟ್ರಾಟೆಕ್ಕು ಆ ಥರ ದೊಡ್ಡ ಕಂಪ್ನಿಗಳ್ದು, ಆಂಧ್ರ ಸಿಮೆಂಟ್ಗಳ್ದು ಇವೆಲ್ಲೆಲ್ಲ ಬಲ್ಕರ್ಗಳು ಲೋಡ್ ಆಗ್ತವೆ. ಈ ಬಲ್ಕರ್ಗಳೆಲ್ಲ ನೋಡಿ ಇಲ್ಲೇ ನಿಂತಿದ್ದಾವೆ ಪಾರ್ಕಿಂಗಲ್ಲಿ. ಆಮೇಲೆ ಬಾರ್ಡ್ರ್ ಹತ್ರ ಬಂದೆ. ಇಲ್ಲಿ ಕೃಷ್ಣಾ ನದಿನೇ ಬಾರ್ಡ್ರು. ನದಿಯಿಂದ ಹತ್ತು ಕಡೆ ತೆಲಂಗಾಣ, ಇತ್ತ ಕಡೆ ಆಂಧ್ರ. ಸೊ ಈಗ ಮಧ್ಯ ಬ್ರಿಡ್ಜ್ ಕ್ರಾಸ್ ಮಾಡಿಬಿಟ್ಟು ನಾನು ತೆಲಂಗಾಣಗೆ ಎಂಟ್ರಿ ಆಗ್ತೀನಿ. ಸೀನ್ರಿ ಮಾತ್ರ ಸಖತ್ತಾಗೈತೆ. ಗದ್ದೆ ಉಳ್ತಿರೋ ಟ್ರ್ಯಾಕ್ಟ್ರ್ ಅಲ್ಲೇ ನಿಂತೈತೆ. ಸೊ ಸನ್ಸೆಟ್ ಆಗ್ತೈತೆ, ಕತ್ಲಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ತಗೊಂಡಿದ್ದು ಮಧ್ಯಾಹ್ನ ಮಾವಿನ ಹಣ್ಣನ್ನ ತಿಂದುಬಿಡೋಣ. ಸೊ ಬನ್ನಿ ತಿನ್ನೋಣ. ಮಾವಿನ ಹಣ್ಣು ಹೆಂಗಿದೆ ಟೇಸ್ಟ್ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸನ್ಸೆಟ್ನ ಎಂಜಾಯ್ ಮಾಡ್ಕೊಂಡು ಮಾವಿನ ಹಣ್ಣು ಮುಗ್ಕೊಂಡು ಮತ್ತೆ ನಾನು ಜರ್ನಿ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನೈಟ್ ಆಗೋಗ್ಬಿಟ್ಟಿತ್ತು. ಎಲ್ಲೂ ನಿಲ್ಲಿಸ್ದಂಗೆ ಸೀದಾ ಮಿರ್ಯಾಲಗೂಡ ಮತ್ತು ನಳಗೊಂದನ ಕ್ರಾಸ್ ಮಾಡಿಕೊಂಡೆ. ಮುಂದೆ ಬಂದಿದ್ದೆ ವಿಜಯವಾಡ ಮತ್ತು ಹೈದ್ರಾಬಾದ್ ಹೈವೇ. ಇಲ್ಲಿ ನರ್ಕಟ್ಪಲ್ಲಿಲಿ ಈ ರೋಡ್ ಎಂಡ್ ಆಗುತ್ತೆ. ಇಲ್ಲಿ ಲೆಫ್ಟ್ ತಗೊಂಡು ಹೈದ್ರಾಬಾದ್ ಕಡೆ ಹೋದೆ. ಚಿಟಿಯಾಲ ಮತ್ತು ಚೋಟುಪ್ಪಲ್ಲೆಲ್ಲ ದಾಟಾದ್ಮೇಲೆ ಬಂದಿದ್ದೆ ನಾವು ಹೈದ್ರಾಬಾದ್ ಔಟರ್ ಹತ್ರ. ಅನ್ಲೋಡಿಂಗ್ ಪಾಯಿಂಟ್ ಬಂದು ವರಾಂಗಲ್ ರೋಡಲ್ಲಿ ಇರೋದು. ಅದಕ್ಕೋಸ್ಕರ ಔಟರ್ ಹತ್ಕೊಂಬಿಟ್ಟು ವರಾಂಗಲ್ ರೋಡಲ್ಲಿ ಎಕ್ಸಿಟ್ ಆಗಿ ಲೊಕೇಶನ್ ಕಡೆಗೆ ಹೋದೆ. ಸೊ ಈಗ ನಾನು ನಮ್ಮ ಮೊದಲನೇ ಅನ್ಲೋಡಿಂಗ್ ಪಾಯಿಂಟ್ ಕಿಯಾ ಸರ್ವಿಸ್ ಹತ್ರ ಬಂದಿದ್ದೀನಿ. ಗೇಟ್ ಲಾಕ್ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಗಾಡಿನ ಇಲ್ಲೇ ಈಚೆ ನಿಲ್ಸ್ಕೊಂಡು ರೋಡ್ ಪಕ್ಕ ಮಲಿಕೊಳ್ಳೋದು. ಸೊ ಈ ಕಿಯಾ ಸೆಂಟ್ರಿಗೆ ಹೆಂಗಪ್ಪ ಬಂದಿದ್ದೀನಿ ಸರ್ವಿಸ್ಗೆ ಅಂದರೆ, ಕಿಯಾ ಕೂಡ ಹುಂಡೈ ಅವ್ರದ್ದೇನೆ. ಸೊ ಅಲ್ಲಿ ಹುಂಡೈ ಮೂವೀಸಲ್ಲಿ ಕಿಯಾ ಮತ್ತು ಹುಂಡೈ ಎರಡರದನ್ನು ಸ್ಪೇರ್ ಪಾರ್ಟ್ಸ್ಗಳನ್ನ ಸೇಲ್ ಮಾಡ್ತಾರೆ. ಸೊ ಇವಾಗ ನಾನು ಕಿಯಾ ಇರೋದು 3 ಪಾಯಿಂಟನ್ನು ಕಿಯಾ ಅವ್ರದ್ದೇನೆ. ಸೊ ಸಿಟಿ ಒಳಗಡೆ ನಾಳೆ ಬೆಳಿಗ್ಗೆ 3 ಪಾಯಿಂಟನ್ನು ಅನ್ಲೋಡ್ ಮಾಡೋಕ್ಕೆ ಹೋಗಬೇಕು. ಸೊ ಇವಾಗ ಬೆಳಿಗ್ಗೆಯಿಂದ ಓಡ್ತಿರೋದಕ್ಕೆ ನಿದ್ದೆ ಎಳಿತಾ ಇದೆ. ಹೋಗಿ ಮಲ್ಕೊಂಡು ನಾಳೆ ಅನ್ಲೋಡ್ ಮಾಡೋಕ್ಕೆ ಹೋಗಬೇಕು. ಸೊ ಸಿಗೋಣ ನಾಳೆ.
ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಎಲ್ಲ ಓಪನ್ ಆಗಿದ್ದಕ್ಕೆ ಸೆಕ್ಯೂರಿಟಿಗೆ ಕೊಡೋಣ ಅಂತ ಹೋದ್ರೆ ಸಾಕು, ಆಲೇ ಬಂದು ಕೊಡಪ್ಪ ಅಂದ್ಬಿಟ್ಟು ಇಸ್ಕೊಂಡು ಗಾಡಿನ ಒಳಿಕ್ ಹಾಕು ಅಂತ ಅಂದ್ಬಿಟ್ರು. ನಾನು ಗಾಡಿನ ಒಳಿಕ್ ಹಾಕ್ಬೇಕಾದ್ರೆ ಗೇಟ್ ಹತ್ರ ಒಂಚೂರು ಕೆಳಗಡೆ ಇದ್ದಿದ್ದು ಕೇಬಲ್ ವೈರ್ ಕಟ್ ಆಗ್ತಿತ್ತು ಇನ್ನೇನು ಅಷ್ಟೊತ್ತಿಗೆ ಸೆಕ್ಯೂರಿಟಿ ಬಂದ್ಬಿಟ್ಟು ಕಡ್ಡಿ ತಗೊಂಡು ಮೇಲೆ ಕೆತ್ತಿಡ್ಕೊಂಡಿದ್ದ. ನಾನು ಹಂಗೆ ಸೀದಾ ಒಳಗಡೆಗೆ ಗಾಡಿನ ಹಾಕಿದೆ. ಸೊ ರೆಡಿ ಆಗೋಣ ಅಂತ ಟೈಮ್ ಪಾಸ್ ಮಾಡೋಕ್ಕೆ ಹೋಗೋ ಅಷ್ಟೊತ್ತಿಗೆ ಆಲೇ ಅನ್ಲೋಡಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಈ ಅನ್ಲೋಡಿಂಗ್ ಮುಗಿಯೋ ಅಷ್ಟೊತ್ತಿಗಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡ್ಬೇಕು. ಎಂಟ್ರಿ ಮಾಡಿಸ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗಿ ಬಿಲ್ ಕೊಟ್ಟಿದ ತಕ್ಷಣ ಇಮಿಡಿಯೇಟಾಗಿ ತಗೊಂಬರಪ್ಪ ಗಾಡಿ ಅಂದ್ಬಿಟ್ಟು ಕರೆಸ್ಕೊಂಡು ಅನ್ಲೋಡ್ ಮಾಡಿಬಿಟ್ಟು ಇನ್ನು 8:30ಗೆ ಈಚೆಗೆ ಹಾಕ್ಬಿಟ್ಟವ್ರೆ. ಇವಾಗ 8:30 ಟೈಮು, 9:00, 10:00, 11:00, 3 ಅವರ್ ಇಲ್ಲೇ ಊಟ ನಾಷ್ಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರಬೇಕು. 11:00ಗೆ ನೋ ಎಂಟ್ರಿ ಆದಮೇಲೆ ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬೇಕು. ನೋ ಎಂಟ್ರಿ ಬಿಟ್ಟಿದ ತಕ್ಷಣವೇ 11:30ಗೆ ನಾನು ಗಾಡಿ ಎತ್ಕೊಂಡು ಸೀದಾ ಸೆಕೆಂಡ್ ಪಾಯಿಂಟ್ ಕಡೆ ಹೊರಟೆ. ಸೆಕೆಂಡ್ ಪಾಯಿಂಟ್ ಬಂದು ಕಂಪ್ಲೀಟ್ ಆಪೋಸಿಟ್ ಇರೋದು. ಸೊ ಅದಕ್ಕೆ ರಿಂಗ್ ರೋಡ್ ಆಸಿಂದ ಹೋಗ್ಬೇಕಿತ್ತು. ಸೊ ರಿಂಗ್ ರೋಡ್ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದ್ದು ಕಂಜೆಷನ್, ಟ್ರಾಫಿಕ್ ಜಾಮ್ ಅಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಸಿಟಿಲಿ ಹುಟ್ಟು ಬೆಳೆದಿರೋ ನನಗೆ ಇವನ್ನೆಲ್ಲ ಟ್ರಾಫಿಕ್ ಜಾಮ್ ಅಂತ ಹೇಳ್ಕೊಂಡು ತಿರ್ಗಾಡ್ಬಿಟ್ರೆ ನಮ್ಮ ಬೆಂಗಳೂರಿಂದು ರೆಪ್ಯುಟೇಷನು, ಮಾನ ಮರ್ಯಾದೆ ಎಲ್ಲ ಏನಾಗಬೇಡ. ರೋಡಲ್ಲಿರೋ ಕಂಜೆಷನ್ನೆಲ್ಲ ಪಾಸ್ ಮಾಡ್ಕೊಂಡು ಅರೌಂಡ್ 1 ಗಂಟೆಗೆ ನನ್ನ 2ನೇ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ. ಹೋಗಿ ಬಿಲ್ ಕೊಟ್ಟಿದ ತಕ್ಷಣ ತಗೊಂಡು ಒಳಿಕ್ ಹಾಕಪ್ಪ ಅಂದ್ಬಿಟ್ರು. ನಾನು ಎತ್ತಿ ಒಳಿಕ್ ಹಾಕ್ಬಿಟ್ಟೆ. ಇವಾಗ ಅನ್ಲೋಡ್ ಮಾಡೋದು ಊಟ ಆದಮೇಲೆ ಅಂತೆ. ಸೊ ಊಟ ಆದಮೇಲೆ ಅನ್ಲೋಡ್ ಆಗಿ 4 ಗಂಟೆ ಒಳಗಡೆ ಅನ್ಲೋಡ್ ಆದರೆ ಸಾಕು. ಆಮೇಲೆ 3ನೇ ಪಾಯಿಂಟ್ ಕಡೆಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಬಿಡೋಣ. ಸೊ ಬೇಗ ಆಗಲಿ ಅಂತ ಬೇಡ್ಕೊಳ್ಳೋಣ. ಈಗ ಇಲ್ಲಿ ಅನ್ಲೋಡ್ ಎಲ್ಲ ಮುಗೀತು. ಸೊ ಇವಾಗ ಅನ್ಲೋಡ್ ಎಲ್ಲ ಮುಗಿದು ಇವಾಗ 3ನೇ ಪಾಯಿಂಟ್ ಕಡೆಗೆ ಹೋಗ್ತಾ ಇದ್ದೀನಿ. ಆಲೇ 2:30-3 ಗಂಟೆ ಆಗ್ತಾ ಇದ್ದೆ. ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ. ಹುಮ್ನಾಬಾದ್ ಕರ್ನಾಟಕಕ್ಕೆ ಹೋಗೋ ರೋಡಲ್ಲಿ, ಸಿಟಿ ಒಳಗಡೆನೆ, ಔಟರಲ್ಲೇ. ಅಲ್ಲಿ ಹೋಗಿ ಅನ್ಲೋಡ್ ಆಯ್ತು ಅಂದ್ರೆ 4 ಗಂಟೆ ಒಳಗಡೆ 3 ಪಾಯಿಂಟ್ ಕ್ಲಿಯರ್ ಆಗುತ್ತೆ. ಸೊ ಇವಾಗ 3ನೇ ಪಾಯಿಂಟ್ ಹೋಗ್ಬೇಕು, ಬನ್ನಿ ಹೋಗೋಣ. ಹೈದ್ರಾಬಾದಲ್ಲಿ ಬೆಜ್ಜಾನ್ ಫ್ಲೈಓವರ್ ಇದೆ. ಅದಕ್ಕೋಸ್ಕರ ಸಿಟಿಯಲ್ಲಿ ಗಾಡಿ ಓಡಿಸೋದು ಏನು ಅಷ್ಟು ಆಯಾಸ ಆಗಲ್ಲ ನನಗತ್ತು. ಫ್ಲೈಓವರಿಂದ ಕೆಳಗೆ ಇಳಿದ ತಕ್ಷಣ ಕಂಜೆಷನಲ್ಲಿ ಸಿಗಾಕೊಂಡೆ. ಈ ಆಟೋದವನು ರೈಟ್ಗೆ ಹೋಗ್ಬೇಕು, ಆದ್ರೂ ಬಂದು ಫ್ರೀ ಲೆಫ್ಟ್ನ ಬ್ಲಾಕ್ ಮಾಡ್ಕೊಂಡು ಇನ್ನೂ ಟ್ರಾಫಿಕ್ ಮಾಡಿಕೊಂಡವನೆ. ಇದೇ 3rd ಪಾಯಿಂಟಿಂದ ಅನ್ಲೋಡು. ಸೊ ಅನ್ಲೋಡ್ ಆಗ್ತಾ ಇದೆ, ಮಾಡ್ತಾವ್ರ. ಸೊ ಇಲ್ಲಿ ಟ್ರಾಫಿಕ್ ಜಾಮ್ ಮಾಡೋನು, ಇಲ್ಲೊಬ್ಬ ಮುಂದೆ ಕಾರೋನವನೇ ಬಂದು ಅರ್ಧ ಗಂಟೆ ಹಾರನ್ ಹೊಡಿತಾ ಕೂತಿದ್ದ. ಇಲ್ಲಿ ರೆಡಿ ಮಾಡ್ತಾರ, ಹಾರನ್ನೆಲ್ಲ ತೆಗಿತಾವ್ರೆ. ವೆಯ್ಟ್ ಮಾಡು ಅಂದ್ರೆ ಮಾಡ್ದಂಗೆ ಹಾರನ್ ಹೊಡ್ಕೊಂಡು ಕೂತಿದ್ದ. ನಮ್ಮ ಗಾಡಿ ಇಲ್ಲಿದೆ, ಅನ್ಲೋಡ್ ಮಾಡ್ತಾವ್ರೆ. ಸೈಡ್ಗೆ ಹಾಕಿದ್ದೀನಿ. ಸೊ ಈಗ ಟೈಮ್ ಬಂದು 5 ಗಂಟೆ. ಎಲ್ಲ ಅನ್ಲೋಡ್ ಆಯಿತು, ಬಿಲ್ಲೆಲ್ಲ ಬಂತು, POD ಎಲ್ಲ. ಸೊ ಇವಾಗ ಪ್ರಾಬ್ಲಮ್ ಏನಪ್ಪ ಅಂದರೆ ಶನಿವಾರ ಈವ್ನಿಂಗು ಯಾವುದು ಲೋಡ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ನಾಳೆ ಭಾನುವಾರ ಸಿಗೋ ಡೌಟು. ನೆಕ್ಸ್ಟ್ ಇರೋದು ಸೋಮವಾರನೇ. ಸೊ ಸೋಮವಾರ ಬೆಳಿಗ್ಗೆ ಎದ್ದು ಲೋಡ್ ಬರಬೇಕು ಅಂತ ತನಕ ಇಲ್ಲೇ ಎಲ್ಲಾದರೂ ವೆಯ್ಟ್ ಮಾಡಬೇಕು. ಇವಾಗ 5 ಗಂಟೆ ಆಗಿರೋದ್ರಿಂದ ನೋ ಎಂಟ್ರಿ ಕ್ಲೋಸ್ ಆಗಿದೆ. ಸೊ ಇವಾಗ ಏನಪ್ಪ ಅಂದರೆ ಈಚೆಗೆ ಹೋಗೋ ಗಾಡಿಗಳ್ನೇನು ಹಿಡಿಯಲ್ಲ, ಬಟ್ ಆದರೂ ಅಲ್ಲೆಲ್ಲೋ ಸೇಫ್ ಇಲ್ದಿರೋ ಜಾಗದಲ್ಲಿ ಹೋಗಿ ಸುಮ್ಮನೆ ಇಕ್ಕೊಳ್ಳೋ ಬದಲು ಇಲ್ಲೇ ಕಂಪ್ನಿ ಹತ್ರ ಶೋರೂಮ್ ಸರ್ವಿಸ್ ಸೆಂಟ್ರ್ ಪಕ್ಕ ಹಾಕೋಣ ಅಂತಲೇ ಇದ್ದೀನಿ. ಸೊ ಅವರು ಓಕೆ ಅಂದರೆ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ನೈಟು ನೋಡೋಣ, ಯಾವುದಾದ್ರೂ ಅಷ್ಟೊತ್ತಿಗೆ ಲೋಡ್ ಕನ್ಫರ್ಮ್ ಆದರೆ ಓಕೆ, ಇಲ್ಲ ನಾಳೆ ಅದೃಷ್ಟ ಆಯಿತು ಅಂದರೆ ಭಾನುವಾರನೂ ಲೋಡ್ ಆದರೂ ಓಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟ್ರಿಪ್ಪು ಕೂಡ ಎಂಡ್ ಆಯ್ತಲ್ಲ, ಸೊ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪಾರ್ಟ್ 2 ಮಾಡ್ತೀನಿ ನನ್ನ ರೆಗ್ಯುಲರ್ ರೂಟಿಂದ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.